ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಎಚ್.ಎಂ. ಭಾರತಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ತಮ್ಮೆಲ್ಲರಿಗೂ ಅಂದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಆತ್ಮೀಯ ಮಿತ್ರರಿಗೆ ಎಚ್.ಎಂ. ಭಾರತಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ನಿರಂತರವಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರ್ತಾರೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಬಗ್ಗೆ. ಅದರಲ್ಲಿ ನಾನು ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಅನ್ನು ಕೂಡ ಆಡ್ ಮಾಡಿದ್ದೇನೆ. ಅದು ಮ್ಯಾಥಮೆಟಿಕ್ಸ್ ಅನ್ನು. ಮ್ಯಾಥಮೆಟಿಕ್ಸ್ ಯಾವ್ದು ಸಲಹೆ ಅಂತಂದ್ರೆ ಕಾಂಪಿಟೇಟಿವ್ ಪರ್ಪಸ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ನಾನು ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನಲ್ಲಿ. ಕಾಂಪಿಟೇಟಿವ್ ಅಂದ್ರೆ ಯಾವ ಸೈನಿಕ ಸ್ಕೂಲು, ನವೋದಯ, ಮೊರಾರ್ಜಿ, ಆದರ್ಶ ಸ್ಕೂಲ್ ಸ್ಟೂಡೆಂಟ್ಸ್ ಬಗ್ಗೆ, ಮತ್ತೆ ಆ ಸೀನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಂದ್ರೆ PUC ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ಅವರಿಗೆ ಇದು ಬರುತ್ತೆ, SDA ಬರುತ್ತೆ, FDA ಬರುತ್ತೆ, PDO, BAO ಈ ಎಕ್ಸಾಮ್ಗಳಿಗೆ ಉಪಯುಕ್ತವಾದಂತಹ ಈ ವಿಡಿಯೋ ಮ್ಯಾಥಮೆಟಿಕ್ಸ್. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಲುವಾಗಿ ಯಾವ ರೀತಿಯಾಗಿ ನಾವು ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ. ಈ ಸಬ್ಜೆಕ್ಟ್ಗೆ ನಾನು ಹೋಗೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಘಾತಾಂಕಗಳು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಘಾತಾಂಕಗಳಲ್ಲಿ ಈಗ ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ ನಾನು. ನಂಬರ್ 1, ನಂಬರ್ 2, ನಂಬರ್ 3 ಆಗಿದೆ. ಇವತ್ತು ಮಾಡುವಂಥದ್ದು 4ನೇ ವಿಡಿಯೋ. ಈ 4ನೇ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ ಘಾತಾಂಕಗಳ ಮುಂದುವರಿದ ಭಾಗ. ಇಲ್ಲಿ ಏನು ಬರ್ತದೆ ಅಂತಂದ್ರೆ ಒಂದು ಅಂಕಿ ಕೊಡ್ತಾರೆ, ಆ ಅಂಕಿ ಅಥವಾ ಸಂಖ್ಯೆ, ಆ ಸಂಖ್ಯೆಯನ್ನು ಏನ್ ಮಾಡಬೇಕು, ವಿಸ್ತರಿಸಿ ಬರೀಬೇಕು. ಘಾತಾಂಕಗಳನ್ನು ಕೊಟ್ಟಿದ್ರೆ ಅದನ್ನ ಸಂಕ್ಷೇಪ ರೂಪದಲ್ಲಿ ಹೇಗೆ ಬರೀಬೇಕು ಮತ್ತು ವಿಸ್ತಾರವಾಗಿ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್. ಬನ್ನಿ ಅದು ಯಾವ ರೀತಿ ಇದೆ ನಾವು ಎಕ್ಸಾಂಪಲ್ಸ್ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಇವತ್ತ ನಾನು ತಗೊಂಡಂಥದ್ದು ಯಾವುದಂತಂದ್ರೆ 9875 ಇದನ್ನು 10ರ ಘಾತ ರೂಪದಲ್ಲಿ ವಿಸ್ತರಿಸಿ. ಎಷ್ಟು ಘಾತ ರೂಪ? 10ರ ಘಾತ ರೂಪ. 10ರ ಘಾತ ರೂಪದಲ್ಲೇ ನಾವು ಮಾಡ್ಬೇಕು. ಏನೇ ಮಾಡ್ಬೇಕಾಗಿದ್ರೆ ಯಾವ ರೀತಿ ಮಾಡ್ಬೇಕು ಪ್ರಾಸೆಸ್ ಅಂತಂದ್ರೆ ಇಲ್ಲಿ ನೋಡಿ, ಇದನ್ನ ಬರ್ಕೋಬೇಕಿಂತರ ಇಲ್ಲಿ ಬರ್ಕೊಂಡ ಮೇಲೆ ಇದನ್ನ ಫಸ್ಟ್ ಸ್ಟೆಪ್ ಇದು ಯಾವುದು ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡಬೇಕು, 90,000 ಪ್ಲಸ್ 800 ಪ್ಲಸ್ 70 ಪ್ಲಸ್ 5. ಇದು ಫಸ್ಟ್ ಸ್ಟೆಪ್, ಇಲ್ಲಿಗೆ ಮುಗಿತು. ಸೆಕೆಂಡ್ ಸ್ಟೆಪ್ ನಲ್ಲಿ ನಾವು ಇದನ್ನ ಘಾತಾಂಕದಲ್ಲಿ ಇಡಬೇಕು. ಘಾತಾಂಕದಲ್ಲಿ ನಾವು ಇದನ್ನ ಬರೀಬೇಕು. ಯಾವ ರೀತಿ ಘಾತಾಂಕದಲ್ಲಿ ಬರೀಬೇಕಂತಂದ್ರೆ ಇಲ್ಲಿ 9 ಇದೆ, 9 ಬರ್ಕೊಂಡು ಹೋಗ್ಬೇಕು, ಗುಣಾಕಾರ ಚಿಹ್ನ ಹಾಕ್ಬೇಕು, 10 ಬರಿಬೇಕು. 10 ಯಾಕೆ ಬರೀಬೇಕಂದ್ರೆ ಇವ್ರು ಹೇಳಿದ್ದಾರೆ ಕ್ವಶನ್ ಅಲ್ಲಿ 10ರ ಘಾತ ರೂಪದಲ್ಲಿ ವಿಸ್ತರಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಏನ್ ಮಾಡಬೇಕು, 10 ತಗೋಬೇಕು. ಇಲ್ಲಿ 10 ತಗೊಂಡಿಗೆ ಇಲ್ಲಿ ಮ್ಯಾಲ ಘಾತ ಬರೀಬೇಕು. ಘಾತ ಸೂಚಿ ಎಷ್ಟು ಬರೀಬೇಕಂತ ಇಲ್ಲಿ 0 ಎಣಿಸಬೇಕು. 1 2 3 ಅದ 3 ಬರ್ತದೆ. 10ರ ಘಾತ 3 ಇದು ಮುಗಿತೀವಿ. ಆಮೇಲೆ ಪ್ಲಸ್ ಇಡಬೇಕು. ಆನಂತರ 8ಕ್ಕೆ 8 ಬರೀಬೇಕು, ಗುಣಾಕಾರ ಚಿಹ್ನ ಹಾಕ್ಬೇಕು, ಮತ್ತೆ 10 ತಗೋಬೇಕು. ಇದರ ಘಾತ ಸೂಚಿ ಬರೀಬೇಕು. ಘಾತ ಸೂಚಿ ಎಷ್ಟಿದೆ ಇಲ್ಲಿ 1 2 2 ಇಲ್ಲಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಅದೇ ಪ್ಲಸ್ 7 × 10 ಇಲ್ಲಿ 1 0 ಅಂದ್ರೆ 1 ಪ್ಲಸ್ ಇಲ್ಲಿ ಪ್ಲಸ್ 5 × ಇಲ್ಲಿ ಏನಿಲ್ಲ ಅಂದ್ರೂ ಘಾತ ಸೂಚಿಯಲ್ಲಿ ನಾವು ಬರಲೇಬೇಕು. ಏನಿಲ್ಲ ಅಂತಂದ್ರೆ ಏನಿಲ್ಲ ಅಂತಂದ್ರೆ 10ರ ಘಾತ 0. 10ರ ಘಾತ 0 ಅಂದ್ರೆ 1. ಇದು ಫಿಕ್ಸ್, ಇದು ಫಾರ್ಮುಲಾ. 10ರ ಘಾತ 1 ಅಂದ್ರೆ 10ರ ಘಾತ 0 ಅಂದ್ರೆ 1 ಅಂತ ತಿಳಿಸಿ. ಇದನ್ನ 5 ಈ ತರ ಕೂಡ ನಾವು ಬರೀಬಹುದು ಘಾತ ಸೂಚ್ಯದಲ್ಲಿ. ಇದು ಏನಾಯ್ತಂದ್ರೆ ವಿಸ್ತರಿಸಿ ಅಂತ ಹೇಳಿದಲ್ಲ, ಆ ವಿಸ್ತಾರ ರೂಪದ ಇದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್, ಇದೇ ಪ್ರಾಬ್ಲಮ್ ಅನ್ನ ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಇದ್ರ ಉಲ್ಟಾ ಕೇಳ್ತಾರೆ. ಇದನ್ನು ಕೊಡ್ತಾರೆ, ಇದನ್ನು ಕೊಟ್ಟಿಗೆಸಿ ಇದನ್ನು ಮಾಡ್ಬೇಕು, ಇದನ್ನು ಕೊಟ್ಟದ್ದನ್ನು ಇದನ್ನು ಮಾಡ್ಬೇಕು. ಇಲ್ಲಿ ಎರಡನೇ ಪ್ರಾಬ್ಲಮ್ ನೋಡಿ, ಸಂಕ್ಷೇಪಿಸಿ ಬರೆಯಿರಿ. ನೋಡಿ ಇಲ್ಲಿ ಏನು ಪ್ರಶ್ನೆಗೆ ನಾವು ಉತ್ತರ ಕಂಡಿಡ್ತೀವಿ, ಆ ಉತ್ತರನೇ ಇಲ್ಲಿ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಪ್ರಶ್ನೆ ಆಗಿರ್ತದ, ಇದಕ್ಕೆ ನಾವು ಏನ್ ಮಾಡಬೇಕು, ಸಂಕ್ಷೇಪ ಮಾಡಬೇಕು. ಯಾಕಂದ್ರೆ ವಿಸ್ತಾರದಿಂದ ಕೊಟ್ಟು ಬಿಡ್ತಾರೆ. ಹಿಂಗ್ ಕೊಟ್ರೆ ನಾವು ಹಿಂಗ್ ಮಾಡ್ಬೇಕು, ಹಿಂಗ್ ಕೊಟ್ರೆ ಹಿಂಗ್ ಮಾಡಬೇಕು, ಹಿಂಗ್ ಕೊಟ್ರೆ ಹಿಂಗ್ ಮಾಡಬೇಕು. ಈಗೇನಿದೆ, ಇದು ಪ್ರಾಬ್ಲಮ್ ಇಲ್ಲಿದೆ, ಈ ತರ ಪ್ರಾಬ್ಲಮ್ ಇದೆ. ಇದು ಈ ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಕಂಡುಹಿಡಬೇಕು. ಇದಕ್ಕೆ ಹೆಂಗಿದೆ, ಈಗ
7 ಗುಣಿಲೆ 10⁴ ಇದನ್ನ ಹೆಂಗ್ ಬರಿಬೇಕು ನಾವು ಅಂತಂದ್ರೆ 7 ಬರ್ಕೋಬೇಕು, 4 ಇದೆಲ್ಲ 4 0 ಹಾಕ್ಬೇಕು, 1 2 3 4 ಮತ್ತೆ ಪ್ಲಸ್ 5 ಮತ್ತೆ ಎಷ್ಟು 0 3 0 ಹಾಕಬೇಕು ಪ್ಲಸ್ ಇಲ್ಲಿ 9 ಬರ್ದ್ವಿ, ಎಷ್ಟು 0 2 0 ಆಮೇಲೆ ಪ್ಲಸ್ 3 ಎಷ್ಟು 0 1 0 ಆಮೇಲೆ ಪ್ಲಸ್ 4 ಇಂಟು 10⁻0 ಅಂತಂದ್ರೆ 1 ಆನ್ಸರ್ ಅಂದ್ರೆ 4 ಒಂದಲೇ 4 ಅಂದಂಗಿದೆ. ತಿಳ್ಕೋಬೇಕು 10⁻0 ಅಂತಂದ್ರೆ ಆನ್ಸರ್ 1 ಅದರ ಅಂದ್ರೆ 4 1 4 ಅಂತ ಇಲ್ಲಿ 4 ಇದು ಇಷ್ಟು ಬಂದ ಮೇಲೆ ಇನ್ನೂ ಸಂಕ್ಷೇಪ ಮಾಡ್ಬೇಕು. ನಾವು ಹೆಂಗ್ ಸಂಕ್ಷೇಪ ಮಾಡಬೇಕು, ಇದನ್ನ ಎಲ್ಲವನ್ನು ಕೂಡಿಸ್ಬೇಕು. ಇದು 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 ಒಂದು ಕಡೆ ಇಟ್ಟು ಕೂಡಿಸ್ಬೇಕು. ಅಥವಾ ಅದು ಮಾಡೋದು ಬೇಕಾಗಿಲ್ಲ. ಇಲ್ಲಿ 0 ಇದ್ದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈಸಿ ಆಗಿ ನಾವು ಇದನ್ನು ಬರಿಬಹುದು. ಹೆಂಗಂತಂದ್ರೆ 70,500 ಎಷ್ಟು 75,000 75,000 ಅಂತ 934 ಅಂತ ಈಸಿ ಆಗುತ್ತೆ. ಅದರಿಂದ ಇಲ್ಲಿ 75,934 ಆನ್ಸರ್. ಇಲ್ಲಿ 2 ರೀತಿಯಾಗಿ ಹೇಳ್ತಾರೆ. ಒಂದು ರೀತಿಯಲ್ಲಿ ಏನು ವಿಸ್ತಾರ ರೂಪದಲ್ಲಿ ಬರೆಯಿರಿ, ವಿಸ್ತರಿಸಿರಿ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಕೇಳ್ತಾರೆ, ಸಂಕ್ಷೇಪಿಸಿ ಅಂತ ಹೇಳ್ತಾರೆ. ಎಕ್ಸಾಮ್ ನಲ್ಲಿ ಇದು 1 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 1 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗ್ತದೆ. ನಿಮಗೆ ಇಲ್ಲಿ ಈ ತರದ ನೀವು ಪ್ರಾಬ್ಲಮ್ ಬಿಡಿಸ್ಬಿಟ್ರೆ ನಿಮ್ಮ ಸಲಾಗಿ ನಾನು ಒಂದು ಹೋಮ್ವರ್ಕ್ ಕೊಡ್ತೀನಿ. ಇಲ್ಲಿ 3ನೇ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಈ ಪ್ರಾಬ್ಲಮ್ ಇದನ್ನ ಸಂಕ್ಷೇಪಿಸಿ, ಇಲ್ಲೇನು ಹೆಡ್ಡಿಂಗ್ ಕೊಟ್ಟಿರಲ್ಲ, ಇದೇ ಹೆಡ್ಡಿಂಗ್ ನಲ್ಲಿ ಈ ಪ್ರಾಬ್ಲಮ್ ಮಾಡ್ರೆ ಇದು ಹೋಮ್ವರ್ಕ್. ಇದೇನ್ ಮಾಡ್ತೀನಿ, ಇದು ಹೋಮ್ವರ್ಕ್ ಕೊಟ್ಟಿನಿ. ಇದನ್ನ ಇದೇ ತರ ಸ್ಟೆಪ್ಸ್ ಮಾಡಿ ಎಷ್ಟು ಆನ್ಸರ್ ಬರ್ತದ ಆನ್ಸರ್ ಬರೀರಿ. ಇದಕ್ಕೆ ಎಷ್ಟು ಬರ್ತದಕ್ಕೆ ಆನ್ಸರ್ ಬರೆಯೋದಕ್ಕೆ ಇಲ್ಲಿ ಆನ್ಸರ್ ನಾನು ಕ್ವಶನ್ ಮಾರ್ಕ್ ಹಾಕಿರ್ತೀನಿ. ಇದಕ್ಕೆ ಆನ್ಸರ್ ಬರೀರಿ. ನೀವು ಮನೆಯಲ್ಲಿ ಮಾಡಿ ಅಂತ ಮನೆಯಲ್ಲಿ ಮಾಡಿಸಿ ನೀವು ಏನ್ ಮಾಡ್ಬೇಕಂತಂದ್ರೆ ನನಗೆ ಎಷ್ಟು ಆನ್ಸರ್ ಬಂತು ಅನ್ನೋದು ಕಾಮೆಂಟ್ ಮಾಡಿ. ಅಂದ್ರೆ ನನಗೆ ನೀವು ಎಷ್ಟು ಕರೆಕ್ಟ್ ಮಾಡಿದ್ರೆ ಅಂತ ನನಗೆ ಗೊತ್ತಾಗ್ತದೆ. ಇಲ್ಲಿವರೆಗೆ ನೀವು ಈ ವಿಡಿಯೋನ ನೋಡಿದಿರಿ. ಇದು 4ನೇ ವಿಡಿಯೋ, ಘಾತಾಂಕಗಳಲ್ಲಿ ಇದು 4ನೇ ವಿಡಿಯೋ ಅಂತ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬಹಳಷ್ಟು ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ, ಬಹಳಷ್ಟು ವ್ಯೂಸ್ ಬರ್ತಾ ಇದೆ. ಆದ್ರೆ ಕೆಲವು ಜನರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನನಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಪ್ರೋತ್ಸಾಹ ಕೊಟ್ಟರೆ ಇನ್ನಷ್ಟು ಇಂಥ ವಿಡಿಯೋಗಳನ್ನ ಇನ್ನು ಬೇರೆ ಬೇರೆ ಚಾಪ್ಟರ್ ಮೇಲೆ ನಾನು ಇನ್ನು ಹಲವಾರು ವಿಡಿಯೋಗಳನ್ನ ಕೂಡ ನಿಮಗೆ ಮಾಡಿಸಿ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಈಸಿ ಆಗಲಿ, ಯಾವುದೇ ದುಡ್ಡು ಕೂಡ ಬೇಕಾಗಿಲ್ಲ, ಈಸಿ ಆಗಿಸಿ ನಾನು ಯೂಟ್ಯೂಬ್ ಮುಖಾಂತರ ನೀವು ಆರಾಮಾಗಿಸಿ ಮ್ಯಾಥಮೆಟಿಕ್ಸ್ ಅನ್ನ ಕಲಿಬಹುದು ಅಂತ ಹೇಳ್ತೀನಿ. ನಿರಂತರ ವಿಡಿಯೋಗಾಗಿ ಏನ್ ಮಾಡ್ರಿ, HM ಬಾರೆಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಸಿ ನೀವು ಈ ಯೂಟ್ಯೂಬ್ ಅನ್ನ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.